ಐ ಆಮ್ ಡೆಡಿಕೇಟೆಡ್. ನಾನು ಈ ಫೀಲ್ಡಿಗೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಯಾಕ್ರಿಫೈಸ್ ಅಂಡ್ ಡೆಡಿಕೇಶನ್. ನೀವು ಮಾಡೋ ಕೆಲಸದಲ್ಲಿ ಡೆಡಿಕೇಶನ್ ಇಲ್ಲ ಅಂದ್ರೆ, ನೀವು ಮಾಡೋ ಕೆಲಸದಲ್ಲಿ ಸ್ಯಾಕ್ರಿಫೈಸ್ ಇಲ್ಲ ಅಂದ್ರೆ ನೀವೇನು ಮಾಡೋಕ್ಕಾಗಲ್ಲ. 5 ವರ್ಷ ಬರೆದಿಡ್ಕೊಳ್ಳಿ. ಮೊದಲನೆಯ 3 ತಿಂಗಳು ನಿಮ್ಮಲ್ಲಿ ಬಹಳ ಡೆಡಿಕೇಶನ್ ಬೇಕು. ಮೊದಲನೆಯ 3 ತಿಂಗಳು ನಿಮ್ಮಲ್ಲಿ ಬಹಳ ಸ್ಯಾಕ್ರಿಫೈಸ್ ಬೇಕು. ಸೊ ಇವತ್ತು ನೋಡಿ, ಯಾರೋ ಒಬ್ರು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ತಾರೆ, ಯಾರೋ ಒಂದು ಏನೋ ಬಿಸ್ನೆಸ್ ಮಾಡ್ತೀನಿ, ಸೀರೆ ವ್ಯಾಪಾರ ಮಾಡ್ತೀನಿ, ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂತ ಹೋಗ್ತಾರೆ. ಈ 3 ತಿಂಗಳ ಏನ್ ಅವರೇ ಕುದುರೆ, ಅವರೇ ಹೀರೋ, ಅವರೇ ಧೀರುಭಾಯಿ ಅಂಬಾನಿ, ಬಿಲ್ ಗೇಟ್ಸ್, ಅವ್ರ ಬಚ್ಚ ಅವ್ರ ಮುಂದೆ ಅನ್ನೋ ತರ ಇರ್ತಾರೆ. ಇಲ್ಲಿ ಮನೇಲಿ ಬಂದು ಬರ್ತಡೇ ಬಂದ್ಬಿಡುತ್ತೆ. ಈ ಬರ್ತಡೇ ಬಂತು ಅಂದ್ರೆ ಬರ್ತಡೇಗೆ ಬರೋ 2 ದಿನ, ಬರ್ತಡೇ ಆಗಿರೋ 4 ದಿನ ಈ ನನ್ನ ಮಗ ರಜಾ ಹಾಕೊಂಡು ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ, ಅಂಗಡಿ ಮುಚ್ಚಿದೆ, ಬಾಗ್ಲ ಮುಚ್ಚಿದೆ, ಬರ್ತಡೇ ರೆಡಿ ಮಾಡಿದೆ, ನನ್ನ ಮಗ 5ನೇ ವರ್ಷದ ಬರ್ತಡೇ ದೊಡ್ಡದ್ ಮಾಡ್ಲಿದ್ರೆ ಹೆಂಗೆ, ನೆಂಟ್ರಿ ಕರೀಲಿದ್ರೆ ಹೆಂಗೆ, ಡಮಾರಿಲ್ಲಿ ಎಲ್ಲ. ಆಮೇಲೆ ಹೋಗಿ ಮತ್ತೆ ಬಿಸ್ನೆಸ್ ಮಾಡಕ್ ಹೋಗ್ತಾನೆ. ಆಗುತ್ತಾ ಅದು ಬಿಸ್ನೆಸ್? ದೇವರಣೆ ಆಗಲ್ಲ. ಮಾಡಿ ಇವತ್ತು ಕೊತ್ತಂಬರಿ ಹಾಕ್ರಿ, ನಾಳೆ ಕರ್ಬೇವು ಹಾಕ್ರಿ, ಅಚ್ಚ ನಡ್ದ ಎಣ್ಣೆ ಹಾಕ್ರಿ, ಅಚ್ಚ ನಡ್ದ ಗ್ಯಾಸ್ ಹಚ್ಚ್ರಿ, ಆಮೇಲೆ ಸಾಂಬಾರ್ ಮಾಡಿ ತಿನ್ರಿ. ಅದು ಸಾಂಬಾರ್ ತಿನ್ನೋದಕ್ಕೆ ಲಾಯಕ್ ಇರುತ್ತಾ? ಉಗಿತಾರೆ ಮಕ್ಕಕ್ಕೆ, ನನ್ನ ಮಗನೇ ಕೆಡ್ಸಿರೋ ಸಾಂಬಾರ್ ಕೊಟ್ಟಿಲ್ಲ ಅಂತ. ಸೊ ಬಿಸ್ನೆಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಸಕ್ಸಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ನೀವ್ ಹೆಂಗ್ ಬೇಕಂಗ್ ಆಟ ಆಡ್ತಾ ಇದ್ರೆ ಸಕ್ಸಸ್ ನಿಮ್ಮಿಂದ ಬಂದ್ಬಿಡುತ್ತೆ ಅಂತ. ನಾನು ಬಿಟ್ಟಿ ಬಿದ್ದಿದ್ದೇನೆ ಸಕ್ಸಸ್. ದೇವ್ರು ಬೇಕಾದ್ರೆ ಒಲಿತಾನೆ ಸ್ನೇಹಿತರೆ, ಸಕ್ಸಸ್ ಒಲಿಯಲ್ಲ. ದೇವ್ರು ಬೇಕಾದ್ರೆ ಒಲ್ತು ಬಿಡ್ತಾನೆ, ಸಕ್ಸಸ್ ಒಲಿಯಲ್ಲ. ಹುಷಾರ್. ಅದು ಹೊಲಿಸ್ಕೋಬೇಕು ಅಂದ್ರೆ ನೀವು ಭಕ್ತ ಪ್ರಹ್ಲಾದ ಆಗ್ಬೇಕು. ಓಕೆ, ಅದನ್ನ ಹೊಲಿಸ್ಕೋಬೇಕು ಅಂತಂದು ಹೇಳಿದ್ರೆ ನೀವು ಬೇಡರ ಕಣ್ಣಪ್ಪ ಆಗ್ಬೇಕು. ದಟ್ ಈಸ್ ಕಾಲ್ಡ್ ಸಕ್ಸಸ್. ಬರೇ ನಮ್ಮವ್ರು ಏನ್ ಗೊತ್ತಾ, ನಮ್ಮ ಲೈಫಲ್ಲಿ ಸೂಪರ್ ಹೀರೋಗಳು ಇದ್ದಾರೆ. ಯಾರು? ಅವ್ರ ಅಪ್ಪ ಅಮ್ಮ ಅಲ್ಲ. ಅದೇ ಕನ್ನಡ ಹೀರೋ, ಹಿಂದಿ ಹೀರೋ, ತಮಿಳ್ ಹೀರೋ, RCB, IPL. ಸೊ ಎಲ್ಲಿ ಹೋಗ್ತಾ ಇದೆ ಇವತ್ತು? ಶಾರುಖ್ ಖಾನ್ ಅವ್ರು ಮಾಡಿರುವಂತಹ ಎಷ್ಟೋ ಪಿಕ್ಚರ್ಗಳನ್ನ ನಾನೇ ನೋಡಿಲ್ಲ ಅಂತಂದೇಳಿ ಹೇಳಿದ್ದಾರೆ. ಬಟ್ ನಮ್ಮ ಮಧ್ಯಮ ವರ್ಗದವ್ರು ಶಾರುಖ್ ಖಾನ್ ಮಾಡಿರೋ ಪಿಕ್ಚರ್ 50-50 ಸಲ ನೋಡಿದಾರೆ. ಹುಚ್ಚ ನನ್ನ ಮಕ್ಕಳು 50-50 ಸಲ ನೋಡ್ಯಾರೆ. ನನ್ನ ಹೀರೋ ಅಪ್ಪ ಅವನು, ನನ್ನ ಹೀರೋ ಅಪ್ಪ, ನಾನ್ ಫಿಲ್ಮ್ ಟಿಕೆಟ್ ಕೊಡಿಸ್ತೀನಿ. ಎಂಟರ್ಟೈನ್ಮೆಂಟ್ ಬೇಕಲ್ಲ ಲೈಫ್ ಒಳಗೆ, ಬರೇ ದುಡಿಯೋದು ಅಷ್ಟೇನಾ ಲೈಫ್? ಎಂಟರ್ಟೈನ್ಮೆಂಟ್ ಬೇಕಲ್ಲ, ಎಂಟರ್ಟೈನ್ಮೆಂಟ್ ಬೇಕಲ್ಲ. ಅವ್ರಪ್ಪ 50 ರೂಪಾಯಿ ಚಪ್ಪಲಿ ಹಾಕ್ತಿರ್ತಾರೆ, ಅವ್ರ ಅಮ್ಮನ ಹತ್ರ ಒಂದು 4 ಒಳ್ಳೆ ಸೀರೆ ಇರಲ್ಲ ಫಂಕ್ಷನ್ಗೆ ಹಾಕಕ್ಕೆ. ಈ ನನ್ನ ಮಗನಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರ್ತೈತೆ. ಸೊ ಕೈಯಲ್ಲಿ ಒಂದು ಅವಕಾಶ ಸಿಕ್ಕಿದ್ರೂ ಬಿಸ್ನೆಸ್ ಮಾಡಕ್ ರೆಡಿ ಇಲ್ಲ ಅವರು. ಯಾಕೆ? ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಬಿಸ್ನೆಸ್ ಅಂದ್ರೆ ಅಸಲು ಗೊತ್ತಿಲ್ಲ ಅವ್ರಿಗೆ. ಬಿಸ್ನೆಸ್ ಅಂದ್ರೆ ತಳಬುಡನೂ ಗೊತ್ತಿಲ್ಲ. ದುಡ್ಡು ಬಂದ್ರೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಕಲಿಸ್ಬಿಟ್ಟಾರಲ್ಲ ಫ್ಯಾಮಿಲಿ. ದುಡ್ಡು ಬಂದ್ರೆ ನಿನ್ ಜೀವನ ಹಾಳಾಗತ್ತೆ, ಹುಷಾರ್. ದುಡ್ದವ್ರು ಯಾರು ಇವತ್ತು ನೆಮ್ಮದಿಯಾಗಿಲ್ಲ, ಹುಷಾರ್. ದುಡ್ಡು ಪ್ರೀತಿ ಕೊಂಡ್ಕೊಳಕ್ ಆಗಲ್ಲ, ಹುಷಾರ್. ಹಿಂಗೆ ದುಡ್ಡು ಅನ್ನೋದು ವಿಲನ್ ಮಾಡ್ಬಿಟ್ಟಾರೆ. ಇವತ್ತು ಯಾವುದೇ ಪಿಕ್ಚರ್ ತೆಗೆದು ನೋಡಿ, ಎಲ್ಲ ಪಿಕ್ಚರ್ ಅಲ್ಲಿ ವಿಲನ್ ಯಾರು? ತುಂಬಾ ಕೋಟ್ಯಾಧಿಪತಿ ಇರ್ತಾನೆ, ಅವನ ಹಿಂದೆ ಬೌನ್ಸರ್ಸ್ ಇರ್ತಾರೆ, ಅವ್ನ್ ಬೆನ್ಸ್ ಕಾರಲ್ಲಿ ಇಳಿತಾನೆ, ಅವ್ನ್ ವಿಲನ್. ಹೀರೋ ಯಾರು? ಸೈಕಲ್ ರಿಪೇರಿ ಮಾಡ್ತಿರ್ತಾನೆ, ಮೆಕ್ಯಾನಿಕ್ ಆಗಿರ್ತಾನೆ, ಹೂ ಮಾಡ್ತಿರ್ತಾನೆ, ಹಣ್ಣು ಮಾಡಿರ್ತಾನೆ, ಇವನ್ ಹೀರೋ. ಅಂದ್ರೆ ನಮ್ಗೆ ಹೆಂಗ್ ಪ್ರತಿಬಿಂಬ? ಯಾಕಂದ್ರೆ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಹೀರೋ ಬೆನ್ಸ್ ಕಾರಲ್ಲಿ ಇಳಿದ್ರೆ ಬೆಂಚ್ ಕಾರ್ ಇರೋರು ಯಾರು ನೋಡಲ್ವೇ ಫಿಲಿಮು? ಫಿಲಿಮ್ ನೋಡೋರು ಯಾರು? ಹಾಲ್ ಮಾರೋನು, ಪೇಪರ್ ಹಾಕೋನು, ಟೀಚರು, ಪೊಲೀಸು, ಲಾಯರು, ಆ ಕಾಂಪೌಂಡ್ರು, P1, ಸ್ಟೂಡೆಂಟು, ಗೃಹಿಣಿ, ಇವರೆಲ್ಲ ಹೀರೋ ಇಲ್ಲಿ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವರೇ ಪಿಕ್ಚರ್ ನೋಡಕ್ ಬರೋದು, ಈ ನನ್ನ ಮಕ್ಳಿಗೆ ಟೈಮ್ ಇಲ್ಲ, ಈ ನನ್ನ ಮಕ್ಳಿಗೆ ದುಡ್ಡು ಹೆಚ್ಚಿಗೆ ಆಗ್ಯಾವೆ, ಇಂಥದಕ್ಕೆ ದುಡ್ಡು ಬಡಿತಾರೆ ಅಂತ. ಇಲ್ಲಿ ಧೀರುಭಾಯಿ ಅಂಬಾನಿ ಹಿಂಗಿರ್ತಾನೆ ಅಂತ ತೋರಿಸ್ತಾರೆ. ಯಾಕಂದ್ರೆ ಧೀರುಭಾಯಿ ಅಂಬಾನಿ ಯಾವತ್ತು ನೋಡಕ್ಕೆ ಹೋಗಲ್ವೇ ಪಿಕ್ಚರು? ಸಿದ್ಧಾರ್ಥ್ ಯಾರದು ವಿಜಯ್ ಮಲ್ಯ ಯಾರು ಫಿಲಿಮ್ ನೋಡಕ್ಕೆ ಹೋಗಲ್ವೇ ಥಿಯೇಟ್ರಿಗೆ? ಅದಕ್ಕೆ ಅವ್ರಿಗೆ ವಿಲನ್ ಮಾಡ್ಬಿಡೋದು. ಯಾಕಂದ್ರೆ ಅವ್ರು ಥಿಯೇಟ್ರಿಗೆ ಬರಲ್ಲ, ಅವ್ರು ಮೂವಿನ ನೋಡಲ್ಲ, ಅವ್ರಿಗೆ ಗೊತ್ತಿದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ನಮ್ ದಡ್ಡನ ಮಕ್ಳಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಹಾಲ್ ಮಾರನ್ ಗೊತ್ತಾ, ನಾನು ಹೀರೋ ಅಪ್ಪ ನಾನು ಅಂತ. ನಾನು ಎಮ್ಮಿ ಕಾಯನ್ ಗೊತ್ತಾ, ನಾನು ಹೀರೋ ಅಪ್ಪ ನಾನು. ನಾವಿಲ್ಲೇ ಹಾಲ್ ಮಾರ್ಕೊಂತ ಎಮ್ಮಿ ಕಾಯ್ಕೊಂತ ಟೀಚರ್ ಕೆಲಸ ಮಾಡ್ಕೊಂತ ನಾವ್ ಹೀರೋ ಅನ್ಕೊಂತ ಸತ್ತು ಹೋಗ್ತೀವಿ. ಅವು ಪಾಪ ನಮ್ಮ ಮಕ್ಳಿಗೂ ಅನಾಥೋ, ನಮ್ಮ ಹೆಂಡತಿ ಮಕ್ಳು ಅನಾಥೋ, ನಮ್ಗೆ ಆಸ್ತಿ ಇಲ್ಲ, ಮಣ್ಣಿಲ್ಲ, ಹೆಸರಿಲ್ಲ, ಏನಿಲ್ಲ. ಯಾಕಂದ್ರೆ ಹೀರೋ.
ಎಂಥ ಪಿಕ್ಚರ್ಲಿ, ಎಂಥ ಪಿಕ್ಚರ್ ಗೊತ್ತಾ ಅದು, ಎಂಥ ಪಿಕ್ಚರ್ ಗೊತ್ತಾ ಅದು. ಆಟೋ ಡ್ರೈವರ್, ನಾನು ಆಟೋ ಓಡಿಸ್ತೀನಿ, ನಾನೇ ಹೀರೋ. ಸೊ ಸ್ನೇಹಿತರೆ, ಒಳ್ಳೆ ಮನಸ್ಸಿರೋನು ಅಷ್ಟೇ ಹೀರೋ ಆಗಕ್ಕಾಗಲ್ಲ, ಒಳ್ಳೆ ಫ್ಯಾಮಿಲಿ ನೋಡ್ಕೊಂಡವನು ಹೀರೋ ಆಗ್ತಾನೆ. ಓಕೆ, ಒಳ್ಳೆ ಅಪ್ಪ ಅಮ್ಮನ ನೋಡ್ಕೊಂಡವನು ಹೀರೋ ಆಗ್ತಾನೆ, ಒಳ್ಳೆ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡವನು ಹೀರೋ ಆಗ್ತಾನೆ, ಸಮಾಜಮುಖಿ ಕೆಲಸ ಮಾಡಿದವನು ಹೀರೋ ಆಗ್ತಾನೆ. ನಾನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ, ನಿಮಗೆ ಮನಸ್ಸಿಗೆ ನೋವಾದ್ರೆ ಐ ಡೋಂಟ್ ಕೇರ್. ಓಕೆ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ಸಾಕು ಇಷ್ಟು ದಿನ ನಾವು ಟೈಮ್ ವೇಸ್ಟ್ ಮಾಡಿದ್ದು ಸಾಕು, ಇಷ್ಟು ದಿನ ನಾವು ಹಾಳಾಗಿದ್ದು ಸಾಕು, ಇಷ್ಟು ದಿನ ನಾವು ವ್ಯರ್ಥ ಮಾಡಿದ್ದು ಸಾಕು, ಇಷ್ಟು ದಿನ ನಾವು ಬ್ಲೇಮ್ ಮಾಡಿದ್ದು ಸಾಕು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾನು ಕರೆಕ್ಟು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾನು ಕರೆಕ್ಟು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಾನು ಕರೆಕ್ಟು. ಇದು ಸಾಕಿದು, ಈಗ ಎಲ್ಲ ಸರಿ ಇದೆ, ನಾನು ರಾಂಗ್ ಇದ್ದೀನಿ. ಅದಕ್ಕೆ ಈಗ ಏನು ಮಾಡ್ಬೇಕು ಹೇಳು? ಹಾ, ನಶೆ ಮಾಡ್ಬೇಕಾ? ಯಾವ ನಶೆ? ಈ ನಶೆ ಬಿಡ್ಬೇಕಾ? ಹಾ, ಈ ನಶೆ ಬಿಡೋಣ. ಓಕೆ, ಈ ನಶೆ ಮಾಡ್ಬೇಕಾ? ಮಾಡೋಣ. ಈ ನಶೆ ಮಾಡಕ್ಕೇನು? ಈ ನಶೆ ಮಾಡ್ಬೇಕಾದ್ರೆ ಅಡ್ಡ ಏನ್ ಬರುತ್ತೆ ಅಂದ್ರೆ ಸ್ಯಾಕ್ರಿಫೈಸ್ ಕೇಳುತ್ತೆ. ಈ ನಶೆ ತಲೆಗೆ ಏರಿರುತ್ತೆ, ಏರಿರುತ್ತೆ, ಏರಿರುತ್ತೆ. ಆನಿವರ್ಸರಿ ಬರುತ್ತೆ, ಏರಿರುತ್ತೆ, ಏರಿರುತ್ತೆ, ಏರಿರುತ್ತೆ. ದೀಪಾವಳಿ ಬರುತ್ತೆ, ಏರಿರುತ್ತೆ, ಏರಿರುತ್ತೆ, ಏರಿರುತ್ತೆ. ಮೊಹರಮ್ಮು, ಬಕ್ರೀದು, ಗುಡ್ ಫ್ರೈಡೆ, ಕ್ರಿಸ್ಮಸ್ ಬರುತ್ತೆ. ಸರ್ ಮತ್ತೆ ಸ್ವಲ್ಪ ಹಬ್ಬನೂ ಮಾಡಬಾರ್ದಾ ಸರ್? ಸ್ವಲ್ಪ ಫ್ಯಾಮಿಲಿ ಜೊತೆಗೆ ಇರಬಾರ್ದಾ ಸರ್? ಸ್ವಲ್ಪ ಟೈಮ್ ಕಳಿಬಾರ್ದಾ ಸರ್? ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಾರ್ದಾ ಸರ್? ಏನು ಇವ್ರಿಗೆ ನಿಮಗೇನ ಫ್ಯಾಮಿಲಿ ಇರೋದು? ಆ ರಜನಿಕಾಂತಿಗೆ ಇಲ್ವಾ? ಆ ಕಡೆ ಅಂಬಾನಿಯವ್ರಿಗೆ ಯಾರಿಗೂ ಇಲ್ವಾ ಫ್ಯಾಮಿಲಿ? ಆ ಈ ಕಡೆ ಯಾರು ಸಚಿನ್ ತೆಂಡೂಲ್ಕರ್, ಈ ಕಡೆ ಶಾರುಖ್ ಖಾನ್, ಇವ್ರಿಗೆ ಯಾರು ಫ್ಯಾಮಿಲಿನೇ ಇಲ್ವಾ? ಅವ್ರಿಗೆ ಹೆಂಡತಿ ಮಕ್ಕಳು ಏನಿಲ್ಲ, ಅವ್ರು ಕಾಡಲ್ಲಿ ಬದುಕ್ತಾ ಇದಾರೆ ಅವರು. ಸಿ, ಎಲ್ಲರೂ ಎಂಜಾಯ್ ಮಾಡ್ತಾರ್ರಿ, ಬಟ್ ನೀವ್ ಯಾವ ಪರಿಸ್ಥಿತಿ ಇದ್ದೀರ ನೋಡಿ. ನೀವು ಅಪ್ಪನ ದುಡ್ಡಲ್ಲೇ ಸಾಯ್ತಾ ಇದ್ದೀರೋ, ಇನ್ನು ಹೆಂಡತಿ ಕಡೆಯಿಂದ ಡೌರಿ ಹಿಡ್ಕೊಂಡು ಅದರಲ್ಲಿ ಜೀವನ ನಡೆಸ್ತಾ ಇದ್ದೀರೋ, ಅಥವಾ ಹೆಂಡತಿ ಸಂಬಳದಲ್ಲಿ ಸಾಯ್ತಾ ಇದ್ದೀರೋ, ಅಥವಾ ಗಂಡನ ಸಂಬಳದಲ್ಲೇ ಬದುಕ್ತಾ ಇದ್ದೀರೋ, ನೀವು ಸ್ವಾಭಿಮಾನಿಯಾಗಿ ಬದುಕ್ತಾ ಇಲ್ವೋ, ನೀವು ನಿಮ್ದೇ ಒಂದು ಇನ್ಕಮ್ ಅನ್ನ ರೆಡಿ ಮಾಡ್ಕೊಂಡಿಲ್ವೋ, ಅಥವಾ ನಿಮ್ದೊಂದು ಜೀವನವನ್ನ ನೀವು ರೂಪಿಸ್ಕೊಂಡಿಲ್ವೋ, ಅಥವಾ ನಿಮ್ಮ ಹೆಸರನ್ನ ಪಬ್ಲಿಕ್ ಅಲ್ಲಿ ಮಾಡಿಲ್ವೋ, ನೋಡ್ಕೊಳ್ಳಿ, ಕುತ್ಕೊಂಡು ನೋಡ್ಕೊಳ್ಳಿ, ನಿಮ್ಮ ಮುಖ ನೀವು ಕನ್ನಡದಲ್ಲಿ ನುತ್ಕೊಂಡು ನೋಡ್ಕೊಳ್ಳಿ, ಕ್ವಶನ್ ಕೇಳ್ಕೊಳ್ಳಿ. ಸ್ಟಾಪ್ ಮಾಡಿ ರೀಲ್ಸ್. ವಿ ಆರ್ ಅಡಿಕ್ಟೆಡ್, ವಿ ಆರ್ ಅಡಿಕ್ಟೆಡ್ ಫಾರ್ ಫೇಸ್ಬುಕ್. ನೋಡಿ ಎಷ್ಟು ಜನ ಫೇಸ್ಬುಕ್ ಅಲ್ಲಿ ಇವತ್ತು ಸಾಯ್ತಾ ಇದೀವಿ ನಾವು, ಎಲ್ಲಿ ಹೋಗ್ತಾ ಇದೆ. ಸೊ ಇವತ್ತಿನಿಂದ ನೀವೇನ್ ಮಾಡ್ಬೇಕು? ಅದೇ ಡೆಡಿಕೇಶನ್ ಅಂದ್ರೆ. ಡೆಡಿಕೇಶನ್ ಅಂದ್ರೆ ಏನು ಗೊತ್ತಾ? ಲಾಕ್ ಮಾಡಿ ನಿಮ್ ಫೇಸ್ಬುಕ್, ಲಾಕ್ ಮಾಡಿ ಇನ್ಸ್ಟಾಗ್ರಾಮು, ಲಾಕ್ ಮಾಡಿ, ಎಲ್ಲ ಲಾಕ್ ಮಾಡಿ ಕುತ್ಕೊಳ್ಳಿ, ನೋಡೋಣಂತೆ. ನೀವು ಈ ರೀತಿ 3 ತಿಂಗಳು ಮಾಡಿ, ನಿಮ್ಮ ಲೈಫಲ್ಲಿ ಒಬ್ಬ ಹೊಸ ವ್ಯಕ್ತಿ ಹುಟ್ಲಿಲ್ಲ, ನನ್ನ ಹೆಸರೇ ಚೇಂಜ್ ಮಾಡ್ಕೊಂತೀನ. 3 ತಿಂಗಳು ಮಾಡಕ್ ತಯಾರಿಲ್ಲ. ಸ್ಟೇಟಸ್ ಅವನಿಗೆ ಅವನಿಗೋ ಬೈಬೇಕಾಗಿರ್ತೈತಿ, ಈಕಿ ಸ್ಟೇಟಸ್ ಹಾಕೊಂಡಿರ್ತಾಳೆ. ಅವನಿಗೆ ಅವನಿಗೋ ಹೇಳ್ಬೇಕಾಗಿರ್ತೈತಿ, ಆ ನಮ್ಮ ಇವ್ ನಮ್ಮ ಸ್ಟೇಟಸ್ ಹಾಕೊಂಡಿರ್ತಾನೆ. ಇದೊಂದು ಟ್ರೆಂಡ್, ಅದೊಂದು ಹೊಸ ತಿಕ್ಲು ಏರ್ಬಿಟ್ಟಿದೆ ಎಲ್ಲ ಮಾಧ್ಯಮದವ್ರಿಗೆ, ಅದೊಂದು ತಿಕ್ಲು ಏರ್ಬಿಟ್ಟೈತಿ ಈಗ. ಸ್ಟೇಟಸ್ ಹಾಕೊಂಡೆ, ಸ್ಟೋರಿ ಹಾಕೊಂಡೆ. ಎಲ್ಲಿ 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 ಹೋಗ್ತಾ ಇದೀವಿ ನಾವು? ಹಿಂಗ್ ಮಾಡಿದ್ರೆ ಹೆಂಗ್ ದುಡ್ಡು ಬರಕ್ಕೆ ಸಾಧ್ಯ? ಏನ್ ಮಾಡ್ತೀರಾ? ಸ್ಟೇಟಸ್ ಮಾಡಿ ಏನ್ ಮಾಡ್ತೀರಾ? ಅವ್ರಿಗೆ ಪ್ರೂವ್ ಮಾಡಿ. ನೋಡ್ಕೊಳ್ಳಿ, ನಿಮ್ ಫ್ಯಾಮಿಲಿ ನೋಡ್ಕೊಳ್ಳಿ, ನಿಮ್ ಹೆಂಡತಿ ಮಕ್ಕಳು ನೋಡ್ಕೊಳ್ಳಿ. ನೀವು ನೆಮ್ಮದಿಯಾಗಿದ್ದೀರಾ? ಒಳ್ಳೆ ಬಟ್ಟೆ ಹಾಕ್ತಿದ್ದೀರಾ? ಒಳ್ಳೆ ಫ್ಯಾಮಿಲಿ ಇದೆನಾ? ಒಳ್ಳೆ ಲೈಫ್ ನೀವು ಲೀಡ್ ಮಾಡ್ತಿದ್ದೀರಾ? ಇದನ್ನೆಲ್ಲ ನೋಡ್ಕೊಳ್ಳಿ ಮೊದಲು. ಸೊ ಯಾವಾಗ ನಾವು ಬದಲಾವಣೆ ಆಗ್ಬೇಕು? ಓಕೆ, ಏನಾದ್ರೂ ಯೂನಿವರ್ಸಿಟಿ ನಮಗೆ ಕಲಿಸ್ಕೊಡ್ತಾ ಇದ್ದೇನಾ? ಇಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರು, ಜಾನಿ ಜಾನಿ ಎಸ್ ಪಾಪ, ಅದು ಕಲಿಸ್ಕೊಡ್ತಾ ಇದೆ ನಮಗೆ. ಮತ್ತೆ ಯಾರಿದ್ದಾರೆ ಕಲಿಸ್ಕೊಡೋರು? ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಸಿಗ್ತಾ ಇದೇನಾ? ಹೋಗಿ ಕಲಿ ಹೋಗ್ರಿ. ಇಲ್ಲ. ಸ್ವಾಮೀಜಿ ಯಾರಾದ್ರೂ ಬಾಬಾ ಹೇಳ್ಕೊಡ್ತಾ ಇದಾರೆ? ಇಲ್ಲ. ಅವ್ರು ಹೇಳ್ತಿದ್ರು ನನ್ನ ಆಶ್ರಮಕ್ಕೆ ಬಾ, ದೇವರಲ್ಲಿ ತಲ್ಲಿನರಾಗು. ಅವನು ಮೊನ್ನೆ ರೀಲ್ಸ್ ನೋಡಿದ, ನಾ ಹೇಳಿದ್ನಲ್ಲ, ಅವನ್ಯಾರೋ ಸ್ವಾಮೀಜಿ ಬಂದು ದುಡ್ಡು ಬೇಡ ಏನ್ ಬೇಡ, ಜೀವನ ಮಾಡಕ್ಕೆ ನೆಮ್ಮದಿ ಬೇಕು ಅಂತ ಹೇಳ್ಬಿಟ್ರೆ ವಾ 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 ಅಂತ ಹೇಳಿದಾರೆ. ಹಾ, ಅವನಿಗೆ ಬೇಕು ಕರೆಕ್ಟ್, ಅವ್ನಿಗೆ ಹೇಳ್ತಿಲ್ಲ, ಮಕ್ಕಳಿಲ್ಲ, ಏನಿಲ್ಲ, ಕಾವಿ ಬಟ್ಟೆ ಹಾಕೊಂಡಿದ್ದಾನೆ, ಸಂಸಾರ ಮಾಡಕ್ಕೆ ದುಡ್ಡು ಬೇಡ, ಏನು ಬೇಡ, ಯಾಕಂದ್ರೆ 3 ಹೊತ್ತು ಅಲ್ಲಿ ಆಶ್ರಮದಲ್ಲಿ ದುಡ್ಡು ಸಿಗ್ತಾ ಇರುತ್ತೆ, ಊಟ ಸಿಗ್ತಾ ಇರುತ್ತೆ, ಮನೆ ಮಠ ಎಲ್ಲ ಅಲ್ಲಿ ಇರುತ್ತೆ, ಬೇಡ. ನಿಮಗೆ ನಿಮಗೆ 3 ಹೊತ್ತು ಊಟ ಸಿಗುತ್ತಾ ಬಿಟ್ಟು? ನಿಮ್ಗೆ ಯಾವ್ದಾರ ಮನೆ ಗಿಡ ಬಿಟ್ಟೆ ಇದೆ? 1ನೇ ತಾರೀಕಿಗೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹಿಡ್ಕೊಂಬರ್ತಾರೆ ಓನರ್, ನನ್ನ ಮಗನೇ ಟೈಮ್ ಆಯ್ತು ದುಡ್ಡು ಕೊಡು ಅಂತ. ಸೊ ಎಲ್ಲಿ ಹೋಗ್ತಾ ಇದೀವಿ ನಾವು? ಸೊ ಈ ಚಿಂತನೆಗಳನ್ನ ಮಾಡಬೇಕು ಸ್ನೇಹಿತರೆ, ಈ ರೀತಿ ಯೋಚನೆಗಳನ್ನ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಹಾಗಾಗಿ ನಾವು ಮಧ್ಯಮ ವರ್ಗದವರು ಹಿಂದುಳಿತಾ ಇದ್ದೀವಿ. ಈಗ ನಾನು ಕ್ಲಾರಿಟಿ ಕೊಡೋದಕ್ಕೆ ಬರ್ತೀನಿ ನೋಡಿ.
ನಾನು ಮೊದಲಿಗೆ ಏನು ಹೇಳಿದೆ? ಸ್ಯಾಕ್ರಿಫೈಸ್, ಡೆಡಿಕೇಶನ್, ಹೌದಾ? ಅದಕ್ಕೂ ಮುಂಚೆ ಏನು ಹೇಳಿದೆ? ನಾವ್ ಯಾಕೆ ಹಿಂದೆ ಇದ್ದೀವಿ, ನಾವು ಅರ್ಧಕ್ಕೆ ಹೋಗಿ ಯಾಕೆ ನಿಲ್ಲಿಸ್ತೀವಿ ಅಂದ್ರೆ ಇದು ನಮ್ಮ ಕೈಲಿ ಮಾಡಕ್ ಆಗಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ಅರ್ಧಕ್ಕೆ ಹೋಗ್ಬಿಟ್ಟು ಇದನ್ನ ನಿಲ್ಲಿಸ್ಬಿಡ್ತೀವಿ. ಅರ್ಥ ಆಯ್ತಾ? ಅದಕ್ಕೂ ಸ್ವಲ್ಪ ಹಿಂದ್ಗಡೆ ಏನ್ ಹೇಳಿದೆ? ಇದನ್ನೆಲ್ಲ ಯಾಕೆ ನಮಗೆ ಅರ್ಥ ಆಗ್ತಿಲ್ಲ, ಯಾಕೆ ನಮಗೆ ಅರ್ಥ ಆಗ್ತಾ ಇಲ್ಲ? ಇದೆಲ್ಲ ಅರ್ಥ ಯಾಕೆ ಆಗ್ತಿಲ್ಲ ಅಂದ್ರೆ ನಾವ್ ಇದನ್ನ ಪಾಠ್ಯ ಪುಸ್ತಕದಲ್ಲಿ ಓದಿಲ್ಲ. ಇದು ಯಾಕೆ ಅರ್ಥ ಆಗ್ತಿಲ್ಲ ಅಂದ್ರೆ ಪಾಪ ನಮ್ಮ ಅಪ್ಪ ಅಮ್ಮಗೂ ಗೊತ್ತಿಲ್ಲ, ಪಾಪ ನಮ್ಮ ಮೇಷ್ಟ್ರಿಗೂ ಗೊತ್ತಿಲ್ಲ. ಇವತ್ತು ಬಯಾಲಜಿ ಇದೆ, ಜಿಯಾಲಜಿ ಇದೆ, ಲೈಫಾಲಜಿ ಅಂತ ಸಬ್ಜೆಕ್ಟೇ ಇಲ್ಲ. ನಾವು ಕೊಪ್ಪಿ ಕೊಯ್ದ್ವಿ, ಕಾಕ್ರೋಚ್ ಕೊಯ್ದ್ವಿ, ಎಲ್ಲಿ ಯೂಸ್ ಆಯ್ತದು? ಸೊ ನಾವು ನಮ್ಮ ಜೀವನನ ಕೊಯ್ದು ನೋಡ್ಕೊಂಡ್ವಾ ನಾವ್ ಹೆಂಗಿದೀವಿ ಅಂತ? ಸ್ನೇಹಿತರೆ, ನಾನು ಒಂದೇ ಮಾತು ಹೇಳ್ತೀನಲ್ಲ, ಎಲ್ಲ ನಿಮಗೆ ಇವತ್ತು ಯೂಟ್ಯೂಬಲ್ಲಿ ಸಿಗುತ್ತೆ, ಎಲ್ಲ ನಿಮಗೆ ಇವತ್ತು ಮೊಬೈಲಲ್ಲಿ ಸಿಗುತ್ತೆ, ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ, ಎಲ್ಲ ಮೊಬೈಲಲ್ಲಿ ಸಿಗುತ್ತೆ. ಬಟ್ ಕೇವಲ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳೋದು ನಿಮ್ಮ ತಾಯಿ. ಇವೆರಡೇ ಯೂಟ್ಯೂಬಲ್ಲಿ ಸಿಗಲ್ಲ. ಎಲ್ಲ ಗರ್ಲ್ ಫ್ರೆಂಡು ಸಿಗ್ತಾಳೆ, ಬಾಯ್ ಫ್ರೆಂಡು ಸಿಗ್ತಾಳೆ, ಎರಡನೇ ಹೆಂಡತಿ ಸಿಗ್ತಾಳೆ, ಮೂರನೇ ಗಂಡ ಸಿಗ್ತಾನೆ, ಬಿಸ್ನೆಸ್ ಸಿಗುತ್ತೆ, ದುಡ್ಡು ಸಿಗುತ್ತೆ, ಎಲ್ಲ ಚಟಗಳು ಸಿಗ್ತವೆ. ಬಟ್ ನಿಮಗೆ ಬರ್ತ್ ಕೊಟ್ಟಿರೋರು ಹಾಗೂ ನೀವು ಯಾಕೆ ಹುಟ್ಟಿದೀನಿ ಅಂತ ತಿಳ್ಕೊಳಕ್ಕೆ ಸಿಗಲ್ಲ. ಅದಕ್ಕೆ ಒಬ್ಬ ಗುರು ಬೇಕು, ತಾಯಿ ಬೇಕು ಅಂತ ಹೇಳೋದು. ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಾನು ಹೇಳ್ತಾ ಇರೋದು, ನಾನು ಬರ್ತೀನಿ, ನಿಮಗೆ ಇಷ್ಟ ಆದ್ರೆ ನಾನು ಎವ್ರಿ ವೀಕ್ ಬರೋದಕ್ಕೆ ರೆಡಿ ಇದ್ದೀನಿ. ಒಂದು ವಾರದಲ್ಲಿ 2 ಗಂಟೆ 1 ಗಂಟೆ ನನಗೆ ತೆಗೆದಿಟ್ಬಿಡಿ. ಇನ್ನೂ ಚಾಪ್ಟರ್ಗಳು ಇದಾವೆ, ಇದು 2ನೇ ಚಾಪ್ಟರ್. ನೆಕ್ಸ್ಟ್ ವಾರದಲ್ಲಿ ಬರ್ತೀನಿ ನಾನು 3ನೇ ಚಾಪ್ಟರ್ ರೆಡಿಯಾಗಿ, 3ನೇ ಚಾಪ್ಟರ್ ತಗೊಂಡ್ಬರ್ತೀನಿ. The first chapter we need training, the second chapter we need sacrification, dedication ಬೇಕು, ಸ್ಯಾಕ್ರಿಫೈ ಮಾಡಬೇಕು. ದಿಸ್ ಇಸ್ ದ ಅಡಿಕ್ಷನ್ ಅನ್ನೋದು 2ನೇ ಚಾಪ್ಟರ್. 3ನೇ ಚಾಪ್ಟರ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನ ನಾವು ಸ್ವಚ್ಛಪಡಿಸ್ಕೊಂತ ಬರೋಣ, ಈ ಅಡಿಕ್ಷನ್ಗೆ ಹತ್ರ ಆಗೋಣ. ಸೊ ಅದಕ್ಕೆ ಈಗ ಕ್ಲಾರಿಟಿ ಏನು ಅಂತಂದು ಹೇಳಿದ್ರೆ, ನೀವು 3 ವರ್ಷ 5 ವರ್ಷ ನೀವು ಎಲ್ಲವನ್ನ ತ್ಯಾಜಿಸ್ಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಯಶಸ್ಸಾಗ್ತೀರಾ ಅಂತ ಕನಸಲ್ಲೂ ನೆನೆಸ್ಕೊಳಕ್ ಹೋಗ್ಬೇಡಿ. ಐ ಆಮ್ ಟಾಕಿಂಗ್ ಅಬೌಟ್ ಪರ್ಮನೆಂಟ್ ಸಕ್ಸಸ್, ಗೆಟಿಂಗ್ ನಾಟ್ ಟೆಂಪ್ರವರಿ ಸಕ್ಸಸ್. ಪರ್ಮನೆಂಟ್ ಸಕ್ಸಸ್ ಆಗ್ತೀನಿ ಅನ್ನೋದು ಊಹಿಸ್ಕೊಳಕ್ಕೂ ಹೋಗ್ಬೇಡಿ. ದಟ್ ಈಸ್ ಕ್ರೈಮ್ ಅಗೇನ್. ನೀವು ಊಹಿಸ್ಕೊಂಡ್ರೆ ಅಂದ್ರೆ ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್ ಅಂತ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ, ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್
ಇಲ್ಲಿ ಬರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ. ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.